ಅಂತ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಇನ್ಯಾರೋ ಆ್ಯಕ್ಟರ್ಗಳಿಗೆ ಅವ್ರ ಅಮ್ಮ ಅಕ್ಕ ಅಮ್ಮ ಅಂತ ಬೈಯೋದು, ವಿಕೃತವಾಗಿ ನಡ್ಕೊಳ್ಳೋದು, ಕೂಗಾಡೋದು. ಅಲ್ಲಿ ಜನ ಹೆಂಗೆ ಬರ್ತಾರ್ರಿ? ಥಿಯೇಟ್ರ್ ಅನ್ನೋದು ದೇವಸ್ಥಾನ. ಅದು ಜಾತಿ ಧರ್ಮ ಭೇದ ಎಲ್ಲದನ್ನು ಮೀರಿ ಮನುಷ್ಯ ಒಂದಾಗಿ ಕೂತು ಒಂದನ್ನು ಒಂದೆಡೆಗೆ ಏನೋ ನೋಡುವಂಥ ಒಂದು ದೇವಸ್ಥಾನ ಇದ್ದಂಗೆ ಸಿನಿಮಾದವ್ರಿಗೆ ಥಿಯೇಟ್ರು, ದೇವಾಲಯ. ಅದು ಹಬ್ಬದ ಕಲ್ಚರ್. ಅದು ನಿಮಗೆ ಮನುಷ್ಯನನ್ನು ಸೇರೋದಕ್ಕೆ ಇವತ್ತು ಜಾಗಗಳೇ ಇಲ್ಲ. ಥಿಯೇಟ್ರ್ ಇಲ್ಲದೆ ಹೋದರೆ, ನಾಳೆ ದಿನ ಥಿಯೇಟ್ರ್ ಇಲ್ಲದೆ ಹೋದರೆ ಮನುಷ್ಯನ ಸೇರೋಕ್ಕೆ ಇರತಕ್ಕಂಥ ಅತಿ ದೊಡ್ಡ ಅದು ಥಿಯೇಟ್ರ್. ನಾಟಕದ ರಂಗಭೂಮಿ ಆಗಿರಲಿ, ಥಿಯೇಟ್ರ್ ಆಗಿರಲಿ, ಕಲ್ಚರ್ ಆಗಿರಲಿ. ಇವತ್ತು ಮನುಷ್ಯನ ಜೊತೆ ಸೇರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಥಿಯೇಟ್ರ್ ಎದುರುಗಡೆ ನಿಂತ್ಕೊಂಡು ಪರಮ ಅಸಹ್ಯವಾಗಿ ಕಿರ್ಚಾಡ್ತೀರಾ, ಬಟ್ಟೆ ಬಿಚ್ಕೊಂಡು ಓಡಾಡ್ತೀರಾ. ಯಾರು ಬರ್ತಾರ್ರಿ ಥಿಯೇಟ್ರಿಗೆ? ಇದನ್ನೆಲ್ಲ ನೀವು ಅಭಿಮಾನ ಅಂತ ಹೇಳಬೇಡಿ. ಇದು ಅಸಹ್ಯ, ಇದು ಅಸಹ್ಯದ ಮಾನ. ಇದು ಅಭಿಮಾನಿಗಳು ಯಾರು ಯಾರದೇ ಫ್ಯಾನ್ಸ್ ಮಾಡಿದ್ರು ಇದನ್ನು ಅಭಿಮಾನ ಅಂತ ಅನ್ನಲ್ಲ. ಯಾರೋ ಒಬ್ಬರು ದೊಡ್ಡ ಸ್ಟಾರ್ ಒಬ್ಬರು ದಿವಂಗತರಾಗಿರ್ತಾರೆ, ಅವ್ರು ಇರಲ್ಲ, ಅವ್ರ ಬಗ್ಗೆ ಮಾತಾಡೋದು ಥಿಯೇಟ್ರ್ಗಳ ಮುಂದೆ ನಿಂತು, ಇನ್ಯಾರ್ದೋ ಕಾಯಿಲೆ ಬಗ್ಗೆ ಮಾತಾಡೋದು, ಇನ್ಯಾರ್ದೋ ಹೆಂಡತಿ ಮಕ್ಳ ಬಗ್ಗೆ ಮಾತಾಡೋದು. ಇದನ್ನ ಯಾವನಾರು ಅಭಿಮಾನ ಅಂತ ಕರಿತಾನ? ಮತ್ತೆ ಜೈಲಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಇದು ಯಾವ ಥರದ ಕಲ್ಚರ್ನ, ಇದು ಯಾವ ಥರ ಸಂಸ್ಕೃತಿನ ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡ್ತಾ ಇದ್ದೀರಾ ನೀವು? ಏನೇನು ಕಲಿಸ್ತಾ ಇದ್ದೀರಾ ಜಗತ್ತಿಗೆ? ಇದ್ರ ವಿರುದ್ಧನೇ ಮಾತಾಡೋಕ್ಕೆ ನಾನು ನಿಂತಿರೋದು ಇವಾಗ.